ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬಂದ ನಂತರ JDSನ ಕಥೆ ಏನು, JDSಗೆ ಉಳಿಗಾಲ ಇದೆಯಾ ರಾಜ್ಯದಲ್ಲಿ ಇಲ್ವಾ, ಹೀಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಬಹಳಷ್ಟು ಪ್ರಮುಖವಾಗಿ ಇವತ್ತೊಂದು ಸುದ್ದಿ ಹೊರಬಿದ್ದಿರೋದು. ಏನಪ್ಪ ಅದು ಸುದ್ದಿ ಅಂತ ಅಂದ್ರೆ, ರಾಜ್ಯದಲ್ಲಿ JDS ಆಗಲಿದೆಯಾ ಇಬ್ಬಾಗ, ರಾಜ್ಯದಲ್ಲಿ JDS ಇಬ್ಬಾಗ ಆಗುತ್ತಂತೆ. ಶೀಘ್ರವೇ ಛಿದ್ರಗೊಳ್ಳಲಿದೆಯಾ ಹಾಗಾದ್ರೆ ದಳ? ಪೆನ್ ಡ್ರೈವ್ ಕೇಸ್ನಿಂದ ದಳ ಶಾಸಕರು ಬೇಸರಗೊಂಡಿದ್ದಾರೆ. ಜಂಟಿ ಆಪರೇಷನ್ಗೆ JDSನಲ್ಲಿ ತಳಮಳ ಶುರುವಾಗ್ಬಿಟ್ಟಿದೆ. ಎಸ್ಪೆಷಲಿ ಕುಮಾರಸ್ವಾಮಿ ಅವರಿಗೆ ಏನಾಗ್ಬಿಡುತ್ತೋ ಏನೋ ಅಂತ ಹೇಳಿ ಕುಮಾರಸ್ವಾಮಿ ಅವರು ಪಕ್ಷವನ್ನ ಕಟ್ಟಿ ಬಹಳಷ್ಟು ಬೆಳೆಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಪಕ್ಷದ ಶಾಸಕರು ಕೈಬಿಟ್ಟು ಹೋಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಸದ್ದಿಲ್ಲದೆ ಕಾಂಗ್ರೆಸ್ನವರು ಹಾಗೂ ಬಿಜೆಪಿಯವರು JDSನ ನಾಯಕರನ್ನ ತಮ್ಮ ಬುಟ್ಟಿಗೆ ಹಾಕಿಕೊಳ್ಳುವುದಕ್ಕೆ ನಿಂತ್ಕೊಂಡಿದ್ದಾರೆ. ಯಾರ್ಯಾರು ಯಾರ ಸಂಪರ್ಕದಲ್ಲಿದ್ದಾರೆ ಗೊತ್ತಾ ಹಾಗಾದ್ರೆ? ಲೋಕಸಭಾ ಫಲಿತಾಂಶದ ಬಳಿಕ ಕ್ಷಿಪ್ರ ಕ್ರಾಂತಿ ರಾಜ್ಯದಲ್ಲಾಗುತ್ತೆ. ಪೆನ್ ಡ್ರೈವ್ ಕಾಂಡದ ನಂತರ ಆಪರೇಷನ್ಗೆ ವೇಗ ಶುರುವಾಗ್ಬಿಟ್ಟಿದೆ. ಅಂದ್ರೆ ಜಂಟಿ ಆಪರೇಷನ್ಗೆ JDSನಲ್ಲಿ ತಳಮಳ ಶುರುವಾಗ್ಬಿಟ್ಟಿದೆ. ಎಸ್ಪೆಷಲಿ ಕುಮಾರಸ್ವಾಮಿ ಅವರಿಗೆ ಏನಾಗ್ಬಿಡುತ್ತೋ ಏನೋ ಅಂತ ಹೇಳಿ ಕುಮಾರಸ್ವಾಮಿ ಅವರು ಪಕ್ಷವನ್ನ ಕಟ್ಟಿ ಬಹಳಷ್ಟು ಬೆಳೆಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಪಕ್ಷದ ಶಾಸಕರು ಕೈಬಿಟ್ಟು ಹೋಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಸದ್ದಿಲ್ಲದೆ ಕಾಂಗ್ರೆಸ್ನವರು ಹಾಗೂ ಬಿಜೆಪಿಯವರು JDSನ ನಾಯಕರನ್ನ ತಮ್ಮ ಬುಟ್ಟಿಗೆ ಹಾಕಿಕೊಳ್ಳುವುದಕ್ಕೆ ನಿಂತ್ಕೊಂಡಿದ್ದಾರೆ. ಯಾರ್ಯಾರು ಯಾರ ಸಂಪರ್ಕದಲ್ಲಿದ್ದಾರೆ ಗೊತ್ತಾ ಹಾಗಾದ್ರೆ? ಲೋಕಸಭಾ ಫಲಿತಾಂಶದ ಬಳಿಕ ಕ್ಷಿಪ್ರ ಕ್ರಾಂತಿ ರಾಜ್ಯದಲ್ಲಾಗುತ್ತೆ. JDSನಲ್ಲಿ ಶಾಸಕರ ಪ್ರತ್ಯೇಕ ಗುಂಪು ಇಲ್ಲಿ ಇದೆ. ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಒಂದು ಗುಂಪಿನವರು, ಬಿಜೆಪಿ ನಾಯಕರ ಟಚ್ನಲ್ಲಿ ಮತ್ತೊಂದು ಟೀಮ್ ಇದೆ. ಕಾಂಗ್ರೆಸ್ ಸಂಪರ್ಕದಲ್ಲಿ 9 ಜನ JDSನ ಶಾಸಕರಿದ್ದಾರೆ. ಬಿಜೆಪಿ ಟಚ್ನಲ್ಲಿ 7 JDS ಶಾಸಕರಿದ್ದಾರೆ. ಸೀಕ್ರೆಟ್ ಆಗಿಯೇ ವರ್ಕೌಟ್ ಆಗ್ತಾ ಇದೆ ಬಿಗ್ ಪ್ಲಾನ್. ಸಿದ್ದು DKC ಗ್ರೀನ್ ಸಿಗ್ನಲ್ ಕೊಟ್ರೆ ಕಾಂಗ್ರೆಸ್ಗೆ JDSನ ಶಾಸಕರು ಜಂಪ್ ಆಗುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಅತ್ತ ರಿಸಲ್ಟ್ ವರೆಗೂ ವೇಟ್ ಮಾಡಿ ಅಂದಿದ್ದಾರಂತೆ ಅಮಿತ್ ಶಾ ಅವರು. ರಿಸಲ್ಟ್ಗೆ ಕಾದು ನೋಡ್ತಾ ಇದ್ದಾರೆ. ರಿಸಲ್ಟ್ ಬಂದ ನಂತರ JDSನ ಕೆಲವೊಂದಿಷ್ಟು ಶಾಸಕರು ಬಿಜೆಪಿಗೆ ಹೋಗುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಶಾಸಕರನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲು HD ಕುಮಾರಸ್ವಾಮಿ ಅವರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಪೆನ್ ಡ್ರೈವ್ ಹಗರಣ ಅಂದ್ರೆ ಈ ಪ್ರಕರಣ ಹೊರಗೆ ಬಂದ ನಂತರ ಏನೆಲ್ಲ ಆಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈ ಪಕ್ಷದ ಬಗ್ಗೆ ಪಕ್ಷದ ನಾಯಕರೇ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ನಮಗೆ ಮನೆಯಿಂದ ಹೊರಗೆ ಹೋಗೋದಕ್ಕೆ ಮುಜುಗರ ಆಗ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ JDSನ ಶಾಸಕರೇ ಹೇಳ್ತಾ ಇದ್ದಾರೆ. ಹಾಗಾಗಿ JDS ಬಿಟ್ಟು ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಜಂಪ್ ಆಗೋದಕ್ಕೆ JDSನ ಶಾಸಕರು ನಿಂತ್ಕೊಂಡಿದ್ದಾರೆ. ಅವರನ್ನ ಹಿಡಿದಿಟ್ಟುಕೊಳ್ಳುವ ಸಲುವಾಗಿ ಕುಮಾರಸ್ವಾಮಿಯವರು ಹರಸಾಹಸವನ್ನ ಪಡ್ತಾ ಇದ್ದಾರೆ. HDK ಮಾತಿಗೂ ಕೂಡ ಕೆಲವೊಂದಿಷ್ಟು ಜನ ಶಾಸಕರು ಕಿಮ್ಮತ್ತು ಕೊಡ್ತಾ ಇಲ್ಲ. ಎಲ್ಲೂ ಹೋಗಬೇಡಿ, ನಮ್ಮ ಪಕ್ಷದಲ್ಲೇ ಉಳ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡಿಕೊಂಡ್ರೂ ಕೂಡ ಕುಮಾರಸ್ವಾಮಿ ಅವರ ಮಾತಿಗೆ ಕವಡೆ ಕಿಮ್ಮತ್ತು ಕೂಡ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರೋದು. ಹಾಗಾಗಿನೇ ಈ ಒಂದು ಏನಿದೆ ಈ ಒಂದು ಪರಿಸ್ಥಿತಿಯನ್ನ ಬಿಜೆಪಿಯವರು ಲಾಭವಾಗಿ ಮಾಡಿಕೊಳ್ಳುವುದಕ್ಕೆ, ಕಾಂಗ್ರೆಸ್ನವರು ಲಾಭವಾಗಿ ಮಾಡಿಕೊಳ್ಳುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ನೋಡೋಣ ಏನಾಗುತ್ತೆ, ಯಾವೆಲ್ಲ ಶಾಸಕರು ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.